ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ತುಂಬ ವಿಶೇಷವಾದ ದಿನ, ಕನ್ನಡ ರಾಜ್ಯೋತ್ಸವ. ಇವತ್ತು ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಇವತ್ತು ನಾನು ಇನ್ನೊಂದು ವಿಶೇಷತೆ ಏನಂತ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ನಾನು ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನಿವತ್ತು ಶಿವಾಜಿನಗರ ಹೋಗ್ತಾ ಇದ್ದೀನಿ. ಅಲ್ಲಿ ಚರ್ಚಿಗೆ ಹೋಗ್ತಾ ಇದ್ದೀನಿ ನಾನು. ಅದನ್ನೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಅಂತ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಮೊದಲು ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಪಲಾವಿಗೆ. ಇದು ನೋಡಿ, ಪಲಾವಿಗೆ ಇದು ಚಕ್ಕೆ, ಲವಂಗ, ಮತ್ತು ಇದರಲ್ಲೇ ಕಾಳು ಮೆಣಸಿದೆ, ಮತ್ತು ಇದು ಜೀರಿಗೆ, ಇದು ಜೀರಿಗೆ, ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಹಸಿಮೆಣಸು, ಇದು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಮಸಾಲೆಗೆ. ಇಷ್ಟು ಹೊಳೆದಿದ್ದೆ ಇದು, ಅದು ಮತ್ತೊಂದು ಇಷ್ಟು ಶುಂಠಿ. ನಾನು ಮಾಡ್ತಾ ಇರೋದು ಒಂದು 3 kg ಪಲಾವ್ ಮಾಡ್ತಾಯಿದ್ದೀನಿ. ಅಂದರೆ ಕೊಡಬೇಕು, ಇದು ಎಲ್ಲರಿಗೂ ಊಟಕ್ಕೆ, ಬಂದವರಿಗೆ ಊಟಕ್ಕೆ ಹೀಗೆ ಮಾಡ್ತೀವಿ. ಮಿಕ್ಸಿ ಮಾಡ್ತಾಯಿದ್ದೀನಿ, ಪೇಸ್ಟ್ ಮಾಡ್ಕೊಳ್ಳುವ ಇದನ್ನು. ಇದು ನೋಡಿ, ಈಗ ಇಟ್ಟಿದ್ದೀನಿ ಪಲಾವ್ ಮಾಡಲಿಕ್ಕೆ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇಷ್ಟು ಲವಂಗ ಹಾಕ್ತಾಯಿದ್ದೀನಿ. ಇದು ಪಲಾವ್ ಈಗ ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ನಾನು ಇದು ಕ್ಯಾರೆಟು ಮತ್ತು ಬೀನ್ಸು ಮತ್ತು ವಟಾಣಿ ಕಾಳು ಹಸಿದಿಲ್ಲಾಗಿತ್ತು. ಅದಕ್ಕೆ ನಾನು ವಟಾಣಿ ಕಾಳನ್ನು ಕುಕ್ಕರಲ್ಲಿ ಬೇಯಿಸಿ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ, ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಕೆಂಪಾಗ್ತಾಯಿದೆ. ಈಗ ಒಂದು ಕಡೆ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೀನಿ. ಬೇಗ ಹೋಗಬೇಕು, 12:30 ಅಂದರೆ 1 ಗಂಟೆ ಒಳಗೆ ಹೋಗಬೇಕು ಚರ್ಚಿಗೆ. ನಾನು ಇವತ್ತು 3 kg ಅಷ್ಟು ಮಾಡ್ತಾಯಿದ್ದೀನಿ ಪಲಾವು. ಇವತ್ತು ಶನಿವಾರ ಮರಿಯಮ್ಮನ ದಿನ. ಅದಕ್ಕೆ ಅಲ್ಲಿ ತುಂಬ ಇದು ಇರುತ್ತೆ, ಚರ್ಚ್ ಇವತ್ತು ತುಂಬ ರಶ್ ಇರುತ್ತೆ. ಅದಕ್ಕೆ ಬೇಗ ಹೋಗಬೇಕು. ಈಗ ನೋಡಿ, ಈರುಳ್ಳಿ ಕೆಂಪಾಗಿದೆ ನೋಡಿ. ಮೊದಲು ಇದು ಹಾಕ್ತಾಯಿದ್ದೀನಿ, ಮತ್ತು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತಾಯಿದ್ದೀನಿ. ವಟಾಣಿ ಇದು ಕುಕ್ಕರಲ್ಲಿ
ಇದು ವಟಾಣಿ ಇರುತ್ತಲ್ಲ ಅದನ್ನೀಗ ಬೇಯಿಸಿ ಅದರಲ್ಲಿ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ನೋಡಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಮಸಾಲೆ ಅದು ಅರ್ದಿಟ್ಟಿದ್ದು. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಈ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಇದರಲ್ಲೇ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು. ಅದು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಉಪ್ಪು ಹಾಕಿದ್ದೀನಿ ನಾನು, ಮತ್ತು ಅರಿಶಿಣನೂ ಅದೇ ಇದರಲ್ಲಿ ಹಾಕಿದ್ದೆ, ಆದರೆ ಉಪ್ಪು ಸ್ವಲ್ಪ ಹೆಚ್ಚೇ ಬೇಕಾಗುತ್ತೆ. ನೋಡಿ ಈಗ ಎಣ್ಣೆ ಬಿಡ್ತಾ ಇದೆ. ಈಗ ಬಿಟ್ಕೊಂಡ್ಮೇಲೆ ಅಕ್ಕಿನ ಹಾಕಬೇಕು, ಇದು ನೀರು ಹಾಕಬೇಕು. ಹಾಕಿದೆ ನೋಡಿ. ಈಗ ನೋಡಿ ಇದಾಗಿದೆ. ಇದು ಅಕ್ಕಿ ಹಾಕಿದ್ದೀನಿ. ಈಗ ಅಕ್ಕಿ ಹಾಕಿದ್ದೀನಿ ನೋಡಿ. ಉಪ್ಪು ಎಲ್ಲ ಸರಿ ಇದೆ ಅಂತೇನು ಹಾಕಬೇಕಂತ ಇಲ್ಲ. ಈಗ ನಾನು ಸ್ನಾನ ಮಾಡಿ ರೆಡಿ ಆಗ್ತೀನಿ, ಹೋಗಬೇಕೀಗ. ಲೇಟಾಗಿದೆ. ಅದು ಮಗನಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ಅದು ನಾಯಿ ಕಚ್ಚಿದ್ದಕ್ಕೆ ಅವನಿಗೆ ಮತ್ತೊಂದು ಈಗ 1ನೇ ತಾರೀಕಿಗೆ ಒಂದು ಇಂಜೆಕ್ಷನ್ ಇದೆ. ಅದನ್ನೀಗ ಕೊಟ್ಟು ಬಂದು ಕಡೆಗೆ ಆಮೇಲೆ ನಾನು ಹೋಗೋದು. ಈಗ ರೆಡಿ ಆಗ್ತೀನಿ ಬೇಕೀಗ, ಎಲ್ಲ ಆಗಬೇಕೀಗ. ಉಪ್ಪು ಎಲ್ಲ ಸರಿ ಇದೆ ಅಂತೇನು ಹಾಕಬೇಕಂತ ಇಲ್ಲ. ನೋಡಿ ಪಲಾವ್ ರೆಡಿಯಾಗಿದೆ ಇವಾಗ. ಈಗ ಸ್ನಾನ ಎಲ್ಲ ಮಾಡಿ ಡ್ರೆಸ್ ಹಾಕ್ಕೊಂಡು ಈಗ ನೋಡಿ ನಾನು ಪಲಾವ್ ಎಲ್ಲ ಕಟ್ಕೊಂಡು ಈಗ ಹೋಗ್ತಾ ಇದ್ದೀನಿ, ಶಿವಾಜಿನಗರ ಹೋಗ್ತಾ ಇದ್ದೀನಿ. ಆ ವ್ಲಾಗನ್ನು ನಾನು ಈಗ ನೋಡಿ ಆ ವ್ಲಾಗನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.